ವೀಕ್ಷಕರೇ, 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ 45 ದಿನ ಅದ್ಧೂರಿಯಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ. ಸಾವಿರಾರು ಕೋಟಿ ಭಕ್ತರು ಸೇರುವ ಈ ಕುಂಭಮೇಳ ಐತಿಹಾಸಿಕ ದಾಖಲೆಗಳಿಗೆ ಸೇರ್ಪಡೆಗೊಳ್ಳುವ ಕುಂಭಮೇಳವಾಗಿದೆ. ಈ ಕುಂಭಮೇಳದ ಪೌರಾಣಿಕ ಹಿನ್ನೆಲೆ ನೋಡುವುದಾದರೆ, ಹಿಂದೂ ಪುರಾಣಗಳಲ್ಲಿ ಬರುವ 18 ಪುರಾಣದಲ್ಲಿ ಭಾಗವತ ಪುರಾಣ ಮತ್ತು ವಿಷ್ಣು ಪುರಾಣ, ಇದರಲ್ಲಿ ಬರುವ ಸಮುದ್ರ ಮಂಥನ ಅಂದರೆ ದೇವತೆಗಳು ಮತ್ತು ರಾಕ್ಷಸರು ಯುದ್ಧ ಮಾಡುವಾಗ ಸಿಕ್ಕ ವಸ್ತುಗಳಲ್ಲಿ ಅಮೃತ ಬಿಂದಿಗೆ ಕೂಡ ಒಂದು. ಬಿಂದಿಗೆ ಎಂದರೆ ಕುಂಭ ಎಂದರ್ಥ. ಈ ಅಮೃತದ ಕುಂಭಕ್ಕಾಗಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ದೊಡ್ಡ ಯುದ್ಧವೇ ನಡೆಯಿತು. ಈ ಸಂದರ್ಭದಲ್ಲಿ ಈ ಕುಂಭವನ್ನು ಗರುಡ ದೇವರು ಅಲ್ಲಿಂದ ತೆಗೆದುಕೊಂಡು ಹೋಗುವಾಗ ಅದರಲ್ಲಿದ್ದ ಅಮೃತದ ಹನಿಗಳು ಉತ್ತರಾಖಂಡದ ಹರಿದ್ವಾರದ ಗಂಗಾ ನದಿ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಗಂಗಾ, ಯಮುನಾ, ಸರಸ್ವತಿ ನದಿ, ಮಧ್ಯಪ್ರದೇಶದ ಉಜ್ಜಯಿನಿಯ ಚೋಪ್ರಾ ನದಿ ಹಾಗೂ ಮಹಾರಾಷ್ಟ್ರದ ನಾಸಿಕ್ನ ಗೋದಾವರಿ ನದಿ, ಈ 4 ಸ್ಥಳಗಳಲ್ಲಿ ಬಿದ್ದವು. ಇಂದು ಈ 4 ಸ್ಥಳಗಳಲ್ಲಿ ಕುಂಭಮೇಳವು ನಡೆಯುತ್ತದೆ. ಅತ್ಯಂತ ದೊಡ್ಡ ಗ್ರಹವಾದ ಗುರುಗ್ರಹ ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತಲು ತೆಗೆದುಕೊಳ್ಳುವ ಅವಧಿ 12 ವರ್ಷಗಳು. ಹಾಗಾಗಿ ಪೂರ್ಣ ಕುಂಭಮೇಳವು 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಒಟ್ಟು 4 ರೀತಿಯ ಕುಂಭಮೇಳ ನಡೆಯುತ್ತದೆ. ಅದರಲ್ಲಿ ಮೊದಲನೆಯದು ಕುಂಭಮೇಳ. ಇದು 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇದು ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜಯಿನಿ, ನಾಸಿಕ್ನಲ್ಲಿ ನಡೆಯುತ್ತದೆ. ಎರಡನೆಯದ್ದು ಅರ್ಧ ಕುಂಭಮೇಳ. ಇದು 6 ವರ್ಷಕ್ಕೊಮ್ಮೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. ಮೂರನೆಯದ್ದು ಪೂರ್ಣ ಕುಂಭಮೇಳ. ಇದು 12 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತದೆ. ನಾಲ್ಕನೆಯದ್ದು ಮಹಾಕುಂಭಮೇಳ. ಇದು 144 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಸನಾತನ ಧರ್ಮದ ಸಂರಕ್ಷಣೆ ಮಾಡಲು ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಸಾಧು ಸಂತರನ್ನು ಒಗ್ಗೂಡಿಸಿ ಸಾಧು ಸಂತರು ಆರಾಧಿಸುವ ದೇವರು, ಸಂಪ್ರದಾಯ ಮತ್ತು ಪಂಥಗಳಿಗೆ ಅನುಗುಣವಾಗಿ 3 ವಿಧ ಮತ್ತು 13 ಅಖಾಡವನ್ನು ಸ್ಥಾಪಿಸಿದರು. ಅದರಲ್ಲಿ 7 ಶೈವ ಪಂಗಡಗಳಿವೆ, ಇವರು ಶಿವನ ಆರಾಧಕರು. ಇನ್ನು 3 ವೈಷ್ಣವ ಪಂಗಡಗಳಿವೆ, ಇವರು ವಿಷ್ಣುವಿನ ಆರಾಧಕರು. ಹಾಗೂ ಉದಾಸೀನ ಎನ್ನುವ ಸಿಖ್ ಪಂಗಡ ಕೂಡ ಇದೆ. ಕರ್ನಾಟಕದಲ್ಲಿಯೂ ಕುಂಭಮೇಳ 3 ಸ್ಥಳಗಳಲ್ಲಿ ನಡೆಯುತ್ತದೆ. ಮೊದಲನೆಯ ಸ್ಥಳ ಮೈಸೂರು ಜಿಲ್ಲೆಯ ಟಿ. ನರಸೀಪುರ. ಇಲ್ಲಿ 1989ರಲ್ಲಿ ಪ್ರಾರಂಭವಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಇದು ಕಾವೇರಿ, ಕಪಿಲ ಮತ್ತು ಸ್ಫಟಿಕಾ ನದಿಗಳ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತದೆ. ಎರಡನೆಯ ಸ್ಥಳ ಮಲೈ ಮಹದೇಶ್ವರ ಕುಂಭಮೇಳ. ಇದು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಅಂಬಿಗರಹಳ್ಳಿ ಸಂಗಾಪುರದಲ್ಲಿ ಕಾವೇರಿ, ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಮೂರನೆಯ ಸ್ಥಳ ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವ. ದಕ್ಷಿಣದ ಕುಂಭಮೇಳ ಎಂಬ ಇನ್ನೊಂದು ಹೆಸರಿದೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 5,500 ಕೋಟಿಯ ಯೋಜನೆಗೆ ಚಾಲನೆ ನೀಡಿದ್ದರು. ಉತ್ತರ ಪ್ರದೇಶದ ಸರ್ಕಾರ ಈ ಕಾರ್ಯಕ್ರಮಕ್ಕೆ 9,000 ಕೋಟಿ ರು ಬಿಡುಗಡೆ ಮಾಡಿದೆ. 10,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು 92 ರಸ್ತೆಗಳಿಗೆ ಹೊಸ ರೂಪ ನೀಡಲಾಗಿದೆ. 69,000 ಬೀದಿ ದೀಪಗಳ ಅಳವಡಿಕೆ, 30 ಹೊಸ ಸೇತುವೆಗಳ ನಿರ್ಮಾಣ, 1,800 ಹೆಕ್ಟೇರ್ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, 1.5 ಲಕ್ಷ ಶೌಚಾಲಯ ಹಾಗೂ 13,000 ವಿಶೇಷ ರೈಲುಗಳ ಸಂಚಾರ ಮಾಡಲಾಗಿದೆ. ಏಕಕಾಲಕ್ಕೆ 200 ಜನರಿಗೆ ಚಿಕಿತ್ಸೆ ನೀಡಬಲ್ಲ ಅತ್ಯಾಧುನಿಕ ಭೀಷ್ಮ ಕ್ಯೂಬಾ ಎಂಬ ಸಂಚಾರಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಭದ್ರತೆಯ ದೃಷ್ಟಿಯಿಂದ 2,000ಕ್ಕಿಂತಲೂ ಅಧಿಕ AI ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇಲ್ಲಿಗೆ ಬರುವ ಭಕ್ತರಿಗೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ತಂತ್ರಜ್ಞಾನ ಹೊಂದಿರುವ ರಿಸ್ಟ್ ಬ್ಯಾಂಡ್ಗಳನ್ನು ನೀಡಲಾಗುತ್ತಿದ್ದು, ಇದರ ಸಹಾಯದಿಂದ ಕುಂಭಮೇಳದಲ್ಲಿ ಯಾರಾದರೂ ಕಳೆದು ಹೋದರೆ ಹುಡುಕಬಹುದು. ಮಹಾಕುಂಭಮೇಳದ ಮಾಹಿತಿಯನ್ನು ಪಡೆಯಲು ಭಕ್ತರಿಗೆ ಸುಲಭವಾಗುವಂತೆ ಉತ್ತರ ಪ್ರದೇಶದ ಸರ್ಕಾರ ಮಹಾಕುಂಭ್ 2025 ಎಂಬ ಮೊಬೈಲ್ ಆ್ಯಪ್ ಬಿಡುಗಡೆ ಮಾಡಲಾಗಿದೆ. ಈ ಬಾರಿಯ ಕುಂಭಮೇಳಕ್ಕೆ ಇದೇ ಮೊದಲ ಬಾರಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ NDRFನ ನೇಮಿಸಲಾಗಿದೆ. ನದಿಯಲ್ಲಿ ಸ್ನಾನ ಮಾಡುವವರ ಸುರಕ್ಷತೆಯ ದೃಷ್ಟಿಯಿಂದ 150 SDRF ಸಿಬ್ಬಂದಿಯ ನಿಯೋಜನೆ ಮಾಡಲಾಗಿದೆ. ಸುಮಾರು 3,700 ಪೊಲೀಸ್ ಮತ್ತು 14,000 ಹೋಮ್ ಗಾರ್ಡ್ಗಳನ್ನು ಹಾಗೂ 10,200 ಸ್ವಚ್ಛತಾ ಕಾರ್ಮಿಕರನ್ನು ನೇಮಿಸಲಾಗಿದೆ. ಈ ಬಾರಿಯ ಕುಂಭಮೇಳವನ್ನು ಲೈವ್ ಪ್ರಸಾರ ಮಾಡಲು 82 ದೇಶಗಳು ಕೇಂದ್ರ ಸರ್ಕಾರದ ಅನುಮತಿ ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದು ವಿಶೇಷವಾಗಿದೆ. ಇಲ್ಲಿಗೆ ಹೆಚ್ಚಾಗಿ ಶಾಹಿ ಸ್ನಾನಕ್ಕಾಗಿ ಭಕ್ತರು ಬರುತ್ತಾರೆ.
ಹಾಗಾಗಿ ಈ ಶಾಹಿ ಸ್ನಾನ ಯಾವ ದಿನಗಳಲ್ಲಿ ನಡೆಯುತ್ತೆ ಅಂದರೆ ಜನವರಿ 13 ಪುಷ್ಯ ಪೂರ್ಣಿಮಾ ಸ್ನಾನ, ಜನವರಿ 15ರಂದು ಮಕರ ಸಂಕ್ರಾಂತಿ ಸ್ನಾನ, ಜನವರಿ 29ರಂದು ಮೌನಿ ಅಮಾವಾಸ್ಯೆ ಸ್ನಾನ, ಫೆಬ್ರವರಿ 3ರಂದು ವಸಂತ ಪಂಚಮಿ ಸ್ನಾನ, ಫೆಬ್ರವರಿ 12ರಂದು ಮಾಗಿ ಹುಣ್ಣಿಮೆ ಸ್ನಾನ ಹಾಗೂ ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಸ್ನಾನ. ಇದಿಷ್ಟು ಕುಂಭಮೇಳದ ಪೌರಾಣಿಕ ಹಿನ್ನೆಲೆಯುಳ್ಳ ಕಥೆಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಾನು ನಿಮ್ಮ ಕನ್ನಡ ಪ್ರೇಮಿ. ನಮಸ್ಕಾರ.